ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ಪಬ್ಲಿಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅದೆಷ್ಟೋ ಪವಾಡಗಳು ನಡೆದಿರುವ ತುಳುನಾಡಿನ ಪುಣ್ಯ ಕ್ಷೇತ್ರವೊಂದರ ಕುರಿತು ನಿಮಗೆ ಹೇಳ್ತೀವಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಮಾಗಣೆಯ ಬೈಕಂಪಾಡಿ ಗ್ರಾಮದ ಕುಡುಂಬೂರು ಪ್ರದೇಶದ ಪುರಾತನ ದೇವಸ್ಥಾನಗಳಲ್ಲಿ ಕುಡುಂಬೂರು ನಡುಗಿರಿ ಜಾರಂದಾಯ ದೇವಸ್ಥಾನ ಒಂದಾಗಿದ್ದು, ಈ ಕ್ಷೇತ್ರವು ಮೈಸಂದಾಯ, ಜಾರಂದಾಯ ಬಂಟ, ಕಾಂತೇರಿ ಜುಮಾದಿ, ಸರಳ ಜುಮಾದಿ, ಬಂಟ, ಪಿಲಿಚಂಡಿ, ಬಬ್ಬರ್ಯ, ಪಂಜುರ್ಲಿ ಹಾಗೂ ಭೂತನಾಗಗಳ ಆರಾಧನೆಯ ಪ್ರಸಿದ್ಧ ಕ್ಷೇತ್ರವಾಗಿದೆ. ಕುಡುಂಬೂರು ನಡುಗಿರಿ ಜಾರಂದಾಯ ದೇವಸ್ಥಾನ ಇದ್ದ ಪ್ರದೇಶವು 1976ರಲ್ಲಿ ಕೈಗಾರಿಕಾ ವಲಯಕ್ಕೆ ಭೂಸ್ವಾಧೀನಗೊಂಡಿತು. ಆದರೆ 1994ರಲ್ಲಿ ಕುಡುಂಬೂರು ನಡುಗಿರಿ ದೇವಸ್ಥಾನ ಹಾಗೂ ಭಂಡಾರಕೊಟ್ಯ ಇದ್ದ ಜಾಗದಲ್ಲಿ ಕಾರ್ಖಾನೆ ನಿರ್ಮಿಸಲ್ಪಟ್ಟಿತು. ಪ್ರಸ್ತುತ ಈ ಪ್ರದೇಶದಲ್ಲಿ ಅದಾನಿ ಸಂಸ್ಥೆಯ ಕಾರ್ಖಾನೆ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೊಳ್ಳರ ಚಾವಡಿಯು ಕೈಗಾರಿಕಾ ವಲಯಕ್ಕೆ ಭೂಸ್ವಾಧೀನವಾಗಿತ್ತು. ಹೊಳ್ಳರ ಚಾವಡಿಯಲ್ಲಿ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಅಮ್ಮನವರ ಹಾಗೂ ನಾಗದೇವರ ಆರಾಧನೆಯೊಂದಿಗೆ ಚಾವಡಿಯ ಪ್ರಧಾನ ದೈವ ಶ್ರೀ ಜಾರಂದಾಯ ಹಾಗೂ ಸಪರಿವಾರ ದೈವಗಳಾದ ಕಾಂತಿರಿ ಜುಮಾದಿ, ಸರಳ ಜುಮಾದಿ ಬಂಟ, ಮೈಸಂದಾಯ ಹಾಗೂ ಪಿಲಿಚಂಡಿ ದೈವಗಳ ಆರಾಧನೆಯು ನಡೆಯುತ್ತಿತ್ತು. ದೈವ ನಿರ್ಣಯದಂತೆ ಹೊಳ್ಳರ ಚಾವಡಿಯು 54 ಸೆನ್ಸ್ ಭೂಭಾಗವು ಯಾವುದೇ ಕೈಗಾರಿಕಾ ಸಂಸ್ಥೆಗಳ ಕಟ್ಟಡ ನಿರ್ಮಾಣಕ್ಕೆ ಬಳಕೆಯಾಗದೆ ಉಳಿದಿತ್ತು. ಈ ಜಾಗವನ್ನು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು, ವಾಸುಕಿ ನಾಗದೇವರ ಹಾಗೂ ಶ್ರೀ ಜಾರಂದಾಯ ಸಪರಿವಾರ ದೈವಗಳ ಸೇವಾ ಟ್ರಸ್ಟ್ ಇದಕ್ಕೆ ಸರಕಾರದಿಂದ ಜಾಗವು ದೈವ ದೇವರ ಅನುಗ್ರಹದಿಂದ ಮಂಜೂರಾಯಿತು. ಈ ಕ್ಷೇತ್ರದ ವ್ಯಾಪ್ತಿಯು ಕೂಳೂರು ಪಾಲ್ಗುಣಿ ನದಿ ತಟದಿಂದ ಮಾಡ್ಲ ಸೇತುವೆ, ಸಿರಿಗುಡ್ಡೆ, ಬಬ್ಬರ್ಯಗುಡ್ಡ, ಮೂಲ ಕುಡುಂಬೂರು, ನಡುಗಿರಿ ದೇವಸ್ಥಾನದ ಪ್ರದೇಶ, ಅಚ್ಯುತಪೇಟೆ, ಮೀನಕರಿಯ, ಗಿಡಿಗೆರೆ, ಅಂಗರಗುಂಡಿ, ಬದವಿದೆ, ಪಾಂಡವಬೆಟ್ಟು, ಕುಚ್ಚಿಪಟ್ಟದವರೆಗೆ ವಿಸ್ತಾರಗೊಂಡಿರುತ್ತದೆ. ಪೌರಾಣಿಕ ಹಿನ್ನೆಲೆಯ ಶ್ರೀ ಕುಡುಂಬೂರು ನಡುಗಿರಿ ಜಾರಂದಾಯ ಸಪರಿವಾರ ದೇವಸ್ಥಾನವು ಬೈಕಂಪಾಡಿ ಗ್ರಾಮದಲ್ಲಿದ್ದು, ಅನಾದಿ ಕಾಲದಿಂದಲೂ ಕುಡುಂಬೂರು ಗ್ರಾಮಸ್ಥರಿಂದ ನಂಬಿ ಭಜಿಸಿಕೊಂಡು ಆರಾಧಿಸಲ್ಪಡುತ್ತಿದೆ. 1994ರಿಂದ 3 ದಶಕಗಳ ಕಾಲ ಕುಡುಂಬೂರು ನಡುಗಿರಿ ಜಾರಂದಾಯ ಸಪರಿವಾರ ದೈವಗಳಿಗೆ ಕುಡುಂಬೂರಿನಲ್ಲಿ ನಡೆಯಬೇಕಿದ್ದ ಬಂಡಿ ನೇಮವು ನಿಲುಗಡೆಯಾಯಿತು. ಆರಾಧನೆಯಿಂದ ಅವಕಾಶ ವಂಚಿತರಾದ ಸಂದರ್ಭದಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಹೊಳ್ಳರ ಚಾವಡಿಯಲ್ಲಿ ಜಾರಂದಾಯ ದೈವದ ದೈವ ದರ್ಶನ ಮಾಡಿ ತಮಗೆ ಆದ ಅನ್ಯಾಯಕ್ಕೆ ದೈವಗಳಿಗೆ ಮೊರೆ ಹೋದಾಗ ದೈವವು ಊರಿನವರಿಗೆ ಮೈ ರೋಮಾಂಚನಗೊಳಿಸುವ ಅಭಯ ನೀಡುತ್ತದೆ. ದೈವ ದರ್ಶನ ಸಂದರ್ಭ ದೈವದ ಮಂಚ ತೂಗಲಾರಂಭಿಸಿದ್ದು ಅಲ್ಲಿದ್ದ ಭಕ್ತರು ಭಾವಪರವಶರಾಗುತ್ತಾರೆ. ಯಾರು ಏನು ಅನ್ಯಾಯ ಮಾಡಿದ್ದಾರೆ ಎಂಬುದು ನನ್ನ ಚಿತ್ತದಲ್ಲಿರಲಿ. ನಿಮ್ಮೊಳಗೆ ಇರುವ ಭಕ್ತಿನಿಷ್ಠೆಯನ್ನು ಕಾಪಾಡಿಕೊಂಡು ಬನ್ನಿ. ನಿಮ್ಮೆಲ್ಲರ ಭಕ್ತಿಗಾಗಿ, ಒಳಿತಿಗಾಗಿ ಒಂದಲ್ಲ ಒಂದು ಕಾಲದಲ್ಲಿ ನಾವು ಈ ದೇವಸ್ಥಾನವನ್ನು ಪುನರ್ ನಿರ್ಮಿಸುತ್ತೇವೆ ಹಾಗೂ ನಿಮ್ಮ ಕೈಯಲ್ಲಿ ನಮ್ಮನ್ನು ಆರಾಧಿಸುವಂತೆ ನಾವು ಅನುಗ್ರಹಿಸುತ್ತೇವೆ ಎಂಬ ದೈವಗಳ ಅಭಯದ ನುಡಿಯಂತೆ ಶ್ರೀ ಕ್ಷೇತ್ರವು 30 ವರ್ಷಗಳ ಬಳಿಕ ದೈವ ದೇವರ ಅನುಗ್ರಹದಿಂದ ಊರಿನವರ ಹಾಗೂ ಪರವೂರ ಹಾಗೂ ಕೈಗಾರಿಕಾ ಉದ್ಯಮಿಗಳ ಸಹಾಯದಿಂದ ಕುಡುಂಬೂರು ಊರಿನ ಪ್ರಧಾನ ಚಾವಡಿಯಾದ ಹೊಳ್ಳರ ಚಾವಡಿಯ ಹಾಗೂ ಗ್ರಾಮ ದೈವಗಳ ಪುನರ್ ಪ್ರತಿಷ್ಠೆಯು 2022ರಲ್ಲಿ ಗತ ವೈಭವ ಮರುಕಳಿಸಿತು ಹಾಗೂ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಯಿತು.
ಕೈಗಾರಿಕಾ ವಲಯದ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಕುಡುಂಬೂರು ಗ್ರಾಮಸ್ಥರು ಭೂಮಿಯನ್ನು ಕಳೆದುಕೊಂಡಿದ್ದು ಸುಮಾರು 35 ಕುಟುಂಬಗಳಿಗೆ ಕುಡುಂಬೂರು ಪ್ರದೇಶದಲ್ಲಿಯೇ ಪುನರ್ವಸತಿ ವ್ಯವಸ್ಥೆಯಾಗಿರುವುದು ದೈವಾನುಗ್ರಹ ಎಂದು ತಿಳಿದ ಭಯಭಕ್ತಿಯಿಂದ ಗ್ರಾಮಸ್ಥರು ಕ್ಷೇತ್ರ ಪುನರ್ನಿರ್ಮಾಣ ಕಾರ್ಯದಲ್ಲಿ ಪೂರ್ಣ ಸಹಕಾರ ನೀಡಿದರು. ಅದರಂತೆ ದೈವಗಳ ಬಂಡಿಕೊಟ್ಟೆ ನಿರ್ಮಾಣ ಹಾಗೂ ದೈವಗಳಿಗೆ ನೂತನ ಆಭರಣಗಳನ್ನು ಮಾಡಲಾಗಿದೆ. ಜೀರ್ಣೋದ್ಧಾರಗೊಂಡ ಶ್ರೀ ಕ್ಷೇತ್ರ ಈಗ ಭಗವದ್ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಮುಂದೆ ತುಳುನಾಡಿನ ಇನ್ನೊಂದು ಕಾರಣಿಕ ಕ್ಷೇತ್ರದ ಮಾಹಿತಿ ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ఆయా బోడా పిల్లక ఇందో బోడా పిల్లక ఈ మన్నుగులు ఇంట్లో బోడా పిల్లక ఆ మనుషుల కట్టారు మనకు